ಹಲೋ, ನಾನು ಬೆಣ್ಣೆ ತೆಗಿತಾ ಇದ್ದೀನಿ. ನಾವು ಹಾಲು ತಂದಾಗ ಅದನ್ನು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಹಾಲು ಕಾಯಿಸ್ಕೊಳ್ಬೇಕು. ಅದು ತುಂಬ ದಪ್ಪ ಕೆನೆ ಬರುತ್ತೆ. ತಣ್ಣಗಾದ್ಮೇಲೆ ತೆಗೆದ್ರೆ ನೋಡಿ, ನಾನು ಒಂದು ವಾರ 10 ದಿನಕ್ಕೆ ಈ ಥರ ತೆಗೆದಿದ್ದೀನಿ. ಇದು ಒಂದು ಬಾಕ್ಸಲ್ಲಿ ತೆಗೆದಿಟ್ಬಿಟ್ಟು ಅದನ್ನು ಫ್ರಿಡ್ಜಲ್ಲಿ ಇಟ್ಕೋಬೇಕು. ಹೊರಗಡೆ ಇಟ್ಟರೆ ಹಾಳಾಗುತ್ತೆ. ಈ ಥರ ತೆಗ್ದಿದ್ದನ್ನು ಒಂದು 10 ದಿನ 15 ದಿನ ತೆಗ್ದು ಸ್ಟೋರ್ ಮಾಡಿಟ್ಕೊಂಡು ಆಮೇಲೆ ಅದನ್ನು ಬೆಣ್ಣೆ ತೆಗಿತಾ ಇರೋದು. ಇವಾಗ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ತಾ ಇದ್ದೀನಿ. ನೀರು ಮಿಕ್ಸ್ ಮಾಡಿಕೊಂಡು ಇವಾಗ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ನಾವು ಮಸಾಲೆ ರುಬ್ತೀವಲ್ಲ ಆ ಜಾರ್ಗೆ ಹಾಕಬಾರ್ದು, ಜ್ಯೂಸ್ ಮಾಡ್ತೀವಲ್ಲ ಆ ಜಾರು. ಬಟ್ ಇದು ನಾವು ಬೇರೆ ಎಲ್ಲ ರುಬ್ಬೇಕಂದ್ರೆ ಇದನ್ನು ರೈಟ್ ಸೈಡಿಗೆ ಬಟನ್ ತಿರುಗಿಸ್ತೀವಲ್ವ ನೋಡಿ. ನಾವು ಇವಾಗ ಇದನ್ನು ಲೆಫ್ಟಿಗೆ ತಿರುಗಿಸ್ಕೊಳ್ತೀವಿ ಬೆಣ್ಣೆ ಮಾಡಬೇಕಾದ್ರೆ. ನೋಡಿ, ಆನ್ ಆಫ್. ಇಲ್ಲಿ ನೋಡಿ ಬೆಣ್ಣೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಐಸ್ ಕ್ಯೂಬ್. ಕೈನ ಐಸ್ ಕ್ಯೂಬಲ್ಲಿ ಹತ್ಕೊಳ್ಳೋದು. ಏನಕ್ಕೆ ಅಂದರೆ ಕೈಗೆ ಅದು ಬೆಣ್ಣೆ ಅಂಟದೇ ಇರಲಿ ಅಂತ. ಐಸ್ ಕ್ಯೂಬಲ್ಲಿ ಚೆನ್ನಾಗಿ ಕೈ ಹತ್ಕೊಂಡ್ರೆ ಬೆಣ್ಣೆ ತೆಗಿಲಿಕ್ಕೆ ಈಸಿ ಆಗುತ್ತೆ. ನೋಡಿ, 2 ನಿಮಿಷದಲ್ಲಿ ಎಷ್ಟು ಬೆಣ್ಣೆ ಬಂದಿದೆ ಅಂತ. ನಾವು ಹೊರಗಡೆಯಿಂದ ಬೆಣ್ಣೆ ತರ್ತೀವಿ, ಅದನ್ನು ಮನೆಯಲ್ಲೇ ನಾವೇ ಮಾಡಿಕೊಂಡ್ರೆ ಫ್ರೆಶ್ ಆಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ, ಪ್ಯೂರ್ ಆಗಿರುತ್ತೆ. ಹೇಗಿದ್ರು ಡೈಲಿ ಹಾಲು, ಎಲ್ಲರ ಮನೆಯಲ್ಲೂ ಹಾಲು ತರ್ತೀವಿ, ಬಿಸಿ ಮಾಡ್ತೀವಿ. ಈ ಥರ ಕೆನೆನ ತೆಗೆದು ಸ್ಟೋರ್ ಮಾಡಿ ಇಟ್ಕೊಂಡ್ರೆ 15 ದಿನಕ್ಕೆ ಒಂದ್ಸಲ ಈ ಥರ ಬೆಣ್ಣೆ ತೆಗೆದ್ರೆ ಮನೆಯಲ್ಲೇ ನಾವೇ ತುಪ್ಪ ಮಾಡ್ಕೋಬೋದು, ಬೆಣ್ಣೆ ಯೂಸ್ ಮಾಡ್ಬೋದು. ತುಂಬ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಆ ಥರ ತೆಗೆದ್ಬಿಟ್ಟು ಒಂದು ಪಾತ್ರೆನಲ್ಲಿ ಇಟ್ಕೊಂಡು ಅದನ್ನು ಬಿಸಿ ಮಾಡಿಕೊಂಡ್ರೆ ತುಪ್ಪ ಆಗುತ್ತೆ. ಹಾಗೆ ಚಪಾತಿ ದೋಸೆಗೆ ಬೇಕಂದರೆ ಬೆಣ್ಣೆ ಹಾಗೆ ತಿನ್ಬೋದು. 15 ದಿನಕ್ಕೆ ಒಂದ್ಸಲ ಬೆಣ್ಣೆ ತೆಗೆದ್ರೆ ಒಂದು ಅರ್ಧ kg ತುಪ್ಪ ಮನೆಗೆ ಬರುತ್ತೆ. ನಾವು ತುಪ್ಪ ತಗೊಳ್ಳಂಗೆ ಇರೋದಿಲ್ಲ. ಬೆಣ್ಣೆ ತುಪ್ಪ ಎಲ್ಲ ಮನೆಯಲ್ಲೇ ಯೂಸ್ ಮಾಡ್ಕೋಬೋದು. ಎಷ್ಟು ನೀಟಾಗಿ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡ್ತಾ ಇದ್ರೇ ಎಷ್ಟು ಖುಷಿ ಆಗುತ್ತೆ. ನಾವೇ ಮಾಡಿದ್ದು ಅಂತ ಖುಷಿನೂ ಇರುತ್ತೆ, ಮನೆಯಿಂದ ಮಾಡಿದ್ದನ್ನ ಚೆನ್ನಾಗೂ ಇರುತ್ತೆ. ಪ್ಯೂರ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ನೋಡಿ. 15 ದಿನದ್ದು ನಾವು ಕೆನೆ ಸೇರಿಸಿಟ್ರೆ ಇಷ್ಟು ಒಂದು ಬೆಣ್ಣೆ ಬರುತ್ತೆ. ಈ ಬೆಣ್ಣೆನ ಬಿಸಿ ಮಾಡಿದ್ರೆ ಅರ್ಧ kg ತುಪ್ಪ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ.